ಎಲ್ಲರಿಗೂ ನಮಸ್ಕಾರ. ನಾವು ಈ ಅವಧಿಯಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಮತ್ತೊಂದು ವಿಷಯವನ್ನು ಕುರಿತಾಗಿ ಅಧ್ಯಯನ ಮಾಡೋಣ. ಈ ಇಂದಿನ ಸೆಷನ್ಸಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡೋದರಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳನ್ನು ಕುರಿತಾಗಿ ಅಧ್ಯಯನ ಮಾಡ್ತೀವಿ. ಅವುಗಳನ್ನು ಕಾನ್ಸೆಪ್ಷುಯಲ್ ಡಿಫಿಕಲ್ಟೀಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಡಿಫಿಕಲ್ಟೀಸ್, ಪರಿಕಲ್ಪನಾತ್ಮಕ ಸಮಸ್ಯೆಗಳು ಮತ್ತು ಸಂಖ್ಯಾಶಾಸ್ತ್ರೀಯ ಸಮಸ್ಯೆಗಳು ಅಂತೇಳಿ ಅಧ್ಯಯನ ಮಾಡ್ತೀವಿ. ಈಗ ನಾವು ರಾಷ್ಟ್ರೀಯ ಆದಾಯ ವಿಶ್ಲೇಷಣೆಯ ಮಹತ್ವವನ್ನು ಕುರಿತಾಗಿ ಅಧ್ಯಯನ ಮಾಡ್ತೀವಿ. ನೌ ವಿ ವಿಲ್ ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಅನಾಲಿಸಿಸ್. ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಅನಾಲಿಸಿಸ್, ರಾಷ್ಟ್ರೀಯ ಆದಾಯ ವಿಶ್ಲೇಷಣೆಯ ಮಹತ್ವ, ಪ್ರಾಮುಖ್ಯತೆ. ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ, ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ರಾಷ್ಟ್ರೀಯ ಆದಾಯದ ಪಾತ್ರ ಏನು, ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ನ್ಯಾಷನಲ್ ಇನ್ಕಮ್ ಅನಾಲಿಸಿಸ್ ಆಸ್ ಎ ಗ್ರೇಟ್ ಇಂಪಾರ್ಟೆನ್ಸ್ ಇನ್ ಮೆನಿ ವೇಸ್ ಸಚ್ ಆಸ್. ರಾಷ್ಟ್ರೀಯ ಆದಾಯ ಅನೇಕ ದೃಷ್ಟಿಕೋನಗಳಿಂದ ಬಹಳ ಪ್ರಾಮುಖ್ಯತೆಯನ್ನು, ಮಹತ್ವವನ್ನು ಪಡೆದಿರ್ತಕ್ಕಂಥದ್ದನ್ನು ಕಾಣ್ತದೆ. ಬಹಳ ಒಂದು ವಿಚಾರ. ಟು ಅಂಡರ್ಸ್ಟ್ಯಾಂಡಿಂಗ್ ದ ವರ್ಕಿಂಗ್ ಆಫ್ ಎಕಾನಮಿ, ಒಂದು ಆರ್ಥಿಕತೆಯ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಕಾಣ್ತದೆ. ಈಗಾಗಲೇ ನಾವು ರಾಷ್ಟ್ರೀಯ ಆದಾಯದ ಅರ್ಥ, ವ್ಯಾಖ್ಯೆ, ಅದರ ಮಾಪನ, ಇವೆಲ್ಲವುಗಳನ್ನು, ವಿವಿಧ ಪರಿಕಲ್ಪನೆಗಳನ್ನು ನೋಡ್ತೀವಿ. ಒಂದು ದೇಶ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಲಾದ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ನಾವು ರಾಷ್ಟ್ರೀಯ ಆದಾಯ ಅಂತೇವೆ. ಒಂದು ದೇಶ ಒಂದು ನಿರ್ದಿಷ್ಟ ಆರ್ಥಿಕ ವರ್ಷದಲ್ಲಿ ಉತ್ಪಾದನೆ ಮಾಡಲಾಗಿದೆ ಅಂತಂದರೆ, ಉತ್ಪಾದನಾ ಪ್ರಕ್ರಿಯೆ ಅಂದರೆ ಇಡೀ ಒಂದು ಆರ್ಥಿಕತೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋಕ್ಕೆ ನಮಗೆ ರಾಷ್ಟ್ರೀಯ ಆದಾಯದ ಮೂಲಕ ಗೊತ್ತಾಗುತ್ತೆ. ಬಹಳ ಮುಖ್ಯ. ಮತ್ತೊಂದು, ಪ್ರಿಪೇರಿಂಗ್ ನ್ಯಾಷನಲ್ ಪಾಲಿಸೀಸ್, ರಾಷ್ಟ್ರೀಯ ಕಾರ್ಯನೀತಿಗಳನ್ನು ತಯಾರು ಮಾಡಲಿಕ್ಕೆ ನಮಗೆ ರಾಷ್ಟ್ರೀಯ ಆದಾಯ ಮಾಡುತ್ತೆ. ಒಂದು ರಾಷ್ಟ್ರದ ಆರ್ಥಿಕ ಪ್ರಗತಿಯ ಸಂಕೇತ ಅಂತೇಳಿ ನಾವು ರಾಷ್ಟ್ರೀಯ ಆದಾಯವನ್ನು ಕರಿತೇವೆ. ಅದರ ಆಧಾರದ ಮೇಲೆ ರಾಷ್ಟ್ರೀಯ ಕಾರ್ಯನೀತಿಗಳನ್ನು ಅನುಸರಿಸ್ತಕ್ಕಂಥದ್ದನ್ನು ಕಾಣ್ತೇವೆ. ನಾವು ಜಗತ್ತಿನ ಬೃಹತ್ ಆರ್ಥಿಕತೆಗಳು ಅಂತ ಕಾಣ್ತೇವೆ. ಭಾರತವು ಸಹ ಜಗತ್ತಿನ ಬೃಹತ್ ಆರ್ಥಿಕತೆಗಳಲ್ಲಿ 10 ಆರ್ಥಿಕತೆಗಳಲ್ಲಿ ಒಂದು ಅಂತ ಕಾಣ್ತೇವೆ. ಇಂಥ ಸಂದರ್ಭದಲ್ಲಿ ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂದರೆ, ಆ ದೇಶಗಳ ರಾಷ್ಟ್ರೀಯ ಆದಾಯದ ಆಧಾರದ ಮೇಲೆ. ಹಾಗಾದರೆ ನಾವು ಸಹ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಬೇಕಾದರೆ ಇಲ್ಲಿ ನಾವು ನಮ್ಮದೇ ಆಗಿರ್ತಕ್ಕಂಥ ನೀತಿಗಳನ್ನು, ಕಾರ್ಯಯೋಜನೆಗಳನ್ನು ಹಮ್ಮಿಕೋಬೇಕಾಗುತ್ತೆ. ಈಗ ನಾವು ನಮ್ಮ ದೇಶದಲ್ಲಿ ಯೋಜನೆಗಳಿಗೆ ಸಂಬಂಧಪಟ್ಟಂತಿರ್ತಕ್ಕಂಥ ನೀತಿ ಆಯೋಗವೇ ಆಗಿರ್ಬೋದು. ಇದು ರಾಷ್ಟ್ರೀಯ ಕಾರ್ಯನೀತಿಗಳನ್ನು ಹಮ್ಮಿಕೊಳ್ಳುತ್ತೆ. ಅದು ನಮ್ಮ ದೇಶದ ರಾಷ್ಟ್ರೀಯ ಆದಾಯದ ಆಧಾರದ ಮೇರೆಗೆ ನಾವು ಇದನ್ನು ಕಾಣ್ತೇವೆ. ಬಹಳ ಪ್ರಿಪ್ರೇಷನ್ ಆಫ್ ಎಕನಾಮಿಕ್ ಪ್ಲಾನ್ಸ್, ಆರ್ಥಿಕ ಯೋಜನೆಗಳ ತಯಾರಿಗೆ ನಮಗೆ ಇದು ಅನುಕೂಲ ಮಾಡಿಕೊಡುತ್ತೆ. ನಾನು ಈಗಾಗಲೇ ಹೇಳಿದಾಗೆ 1951ರಿಂದ 2017ರವರೆಗೂ ನಮ್ಮಲ್ಲಿ ಯೋಜನಾ ಆಯೋಗ ಇತ್ತು. ಯೋಜನಾ ಆಯೋಗದ ಬದಲಿಗೆ ಈಗ ನೀತಿ ಆಯೋಗ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದನ್ನು ಕಾಣ್ತೇವೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಅದು ಆರ್ಥಿಕ ಯೋಜನೆಗಳನ್ನು
ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಕಿಅಂಶಗಳದು ರಾಷ್ಟ್ರೀಯ ಆದಾಯ. ರಾಷ್ಟ್ರೀಯ ಆದಾಯಕ್ಕೆ ವಿವಿಧ ವಲಯಗಳ ಕಾಣಿಕೆ ಆಗ್ಬೋದು, ರಾಷ್ಟ್ರೀಯ ಆದಾಯದ ಬೆಳವಣಿಗೆ ಆಗ್ಬೋದು, ತಲಾದಾಯದ ಚಿತ್ರಣ ಆಗ್ಬೋದು, ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳಾಗ್ಬೋದು. ಅವೆಲ್ಲವುಗಳನ್ನು ಗಮನದಲ್ಲಿಟ್ಕೊಂಡು ವಿವಿಧ ವಲಯಗಳ ಕೊಡುಗೆ ಹೇಗಿದೆ, ಅವುಗಳ ಬೆಳವಣಿಗೆ ಹೇಗಿದೆ, ಇವೆಲ್ಲವುಗಳನ್ನು ಗಮನದಲ್ಲಿಟ್ಕೊಂಡು ಅದು ಆರ್ಥಿಕ ಯೋಜನೆಗಳನ್ನು ತಯಾರು ಮಾಡ್ತಕ್ಕಂಥದ್ದನ್ನು ಕಾಣ್ತದೆ. ಪ್ರಿಪ್ರೇಷನ್ ಆಫ್ ಎಕನಾಮಿಕ್ ಪ್ಲಾನ್ಸ್, ಇಂಪ್ಲಿಮೆಂಟೇಷನ್ ಆಫ್ ಎಕನಾಮಿಕ್ ಮಾಡೆಲ್ಸ್, ಆರ್ಥಿಕ ಮಾದರಿಗಳನ್ನು, ಏನು ಪರಿಕಲ್ಪನೆಗಳ ಆಧಾರಿತವಾಗಿರ್ತಕ್ಕಂಥ ಈ ಒಂದು ಆರ್ಥಿಕ ಮಾದರಿಗಳ ನಿರ್ಮಾಣ ಮಾಡಲಿಕ್ಕೆ ಅನೇಕ ಆರ್ಥಿಕ ಮಾದರಿಗಳ ನಿರ್ಮಾಣ ಮಾಡಲಿಕ್ಕೆ ರಾಷ್ಟ್ರೀಯ ಆದಾಯ ಅನುಕೂಲ ಆಗುತ್ತೆ. ಇಟ್ ಗಿವ್ಸ್ ಹೋಪ್ ಫಾರ್ ರೀಚ್ ಫಾರ್ ಸ್ಕಾಲರ್ಸ್. ಇದು ಅನೇಕ ಸ್ಕಾಲರ್ಸ್ಗೆ, ಸಂಶೋಧನಾ ತಜ್ಞರಿಗೆ ಈ ನ್ಯಾಷನಲ್ ಇನ್ಕಮ್ ಅನಾಲಿಸಿಸ್, ರಾಷ್ಟ್ರೀಯ ಆದಾಯ, ಅದರ ವಿವಿಧ ಪರಿಕಲ್ಪನೆಗಳು, ತಲಾದಾಯ, ಅದರಿಂದ ಬರ್ತಕ್ಕಂಥ ಎಲ್ಲ ಅಂಕಿಅಂಶಗಳು ಸಹ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿ. ಇಟ್ ಈಸ್ ಪಾಸಿಬಲ್ ಟು ಎಸ್ಟಿಮೇಟ್ ಪರ್ ಕ್ಯಾಪಿಟಲ್ ಇನ್ಕಮ್. ಅದೇ ರೀತಿ ತಲಾದಾಯದ ಅಂದಾಜಿಗೂ ಸಹ ನಮಗೆ ರಾಷ್ಟ್ರೀಯ ಆದಾಯದ ವಿಶ್ಲೇಷಣೆ ಅನುಕೂಲ. ಇವತ್ತು ಪ್ರಪಂಚದಲ್ಲಿ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಇರ್ಬೋದು. ಈ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟನ್ನು ತಯಾರು ಮಾಡಬೇಕಾದ್ರೆ ತಲಾ ಆದಾಯದ ಅಂಕಿಅಂಶಗಳನ್ನೇ ಗಮನದಲ್ಲಿಟ್ಕೊಳ್ಬೇಕು. ವಿಶ್ವ ಅಭಿವೃದ್ಧಿ ವರದಿಯ ಪ್ರಕಾರ ಪ್ರಪಂಚದಲ್ಲಿ ಅಧಿಕ ತಲಾದಾಯ ಹೊಂದಿದ ದೇಶಗಳು, ಮಧ್ಯಮ ತಲಾದಾಯ ಹೊಂದಿದ ದೇಶಗಳು, ಕಡಿಮೆ ತಲಾ ಆದಾಯದ ಹೊಂದಿದ ದೇಶಗಳು ಅಂತೇಳಿ ಇಲ್ಲಿ ವಿಂಗಡಣೆ ಮಾಡ್ತಕ್ಕಂಥದ್ದು ಅವುಗಳ ತಲಾದಾಯದ ಆಧಾರದ ಮೇರೆಗೆ ಅಂತೇಳಿ ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಳೋಣ. ಹಾಗಾಗಿ ಪರ್ ಕ್ಯಾಪಿಟಲ್ ಇನ್ಕಮ್ ಎಸ್ಟಿಮೇಷನ್ ಮಾಡಲಿಕ್ಕೂ ಸಹ ನಮಗೆ ಈ ಒಂದು ನ್ಯಾಷನಲ್ ಇನ್ಕಮ್ ಅನುಕೂಲ. ಇಟ್ ಶೋಸ್ ದ ನೇಚರ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್. ಅದೇ ರೀತಿಯಾಗಿ ಆದಾಯ ಹಂಚಿಕೆಯ ಸ್ವರೂಪವನ್ನು ಸಹ ನಾವು ಇದರಿಂದ ತಿಳ್ಕೊಳ್ಳೋಣ. ಅಂದರೆ ರಾಷ್ಟ್ರೀಯ ಆದಾಯ ವಿವಿಧ ವಲಯಗಳಲ್ಲಿ ಹೇಗೆ ಹಂಚಿಕೆಯಾಗಿದೆ, ವಿವಿಧ ವಲಯಗಳು ಒಂದು ದೇಶದ ರಾಷ್ಟ್ರೀಯ ಆದಾಯಕ್ಕೆ ಹೇಗೆ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ರಾಷ್ಟ್ರೀಯ ಆದಾಯದ ಕಾಣಿಕೆ, ಆ ರಾಷ್ಟ್ರೀಯ ಆದಾಯ ವಿವಿಧ ವೆಚ್ಚಗಳ ರೂಪದಲ್ಲಿ ಹೇಗಾಗುತ್ತೆ ಅನ್ನೋದು ಸಹ ನಮಗೆ ಗೊತ್ತಾಗುತ್ತೆ. ಈಗ ನಮಗೆ ಗೊತ್ತಿದೆ ವರಮಾನದ ವೃತ್ತಾಕಾರದ ಪರಿಚಲನೆಯಲ್ಲಿ ನಾವು ಹೇಗೆ ಆದಾಯ ಮತ್ತು ವೆಚ್ಚ ವೃತ್ತಾಕಾರವಾಗಿ ಪರಿಚಲನೆ ಹೊಂದ್ತಾ ಇರ್ತಾರೆ. ಅದನ್ನು ನಾವಿಲ್ಲಿ ನ್ಯಾಷನಲ್ ಇನ್ಕಮ್ ಮೂಲಕ ನಾವು ಅಧ್ಯಯನ ಮಾಡ್ತೇವೆ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಆದಾಯ ಅಧ್ಯಯನದಲ್ಲಿ ಅನೇಕ ವಿಚಾರಗಳನ್ನು ಅಧ್ಯಯನ ಮಾಡ್ತೇವೆ. ಕೊನೆಯ ಸೆಷನ್ನಲ್ಲಿ ನಾವು ಎಸ್ಟಿಮೇಟಿಂಗ್ ನ್ಯಾಷನಲ್ ಇನ್ಕಮ್ ಅನ್ನು ನೋಡಿದ್ದೇವೆ. ಕಳೆದ ಕೆಲವು ಸೆಷನ್ಸಲ್ಲಿ ಅನೇಕ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ನೋಡ್ತೇವೆ. ಮೀನಿಂಗ್, ನೇಚರ್, ಸ್ಕೋಪ್, ಇಂಪಾರ್ಟೆನ್ಸ್, ಲಿಮಿಟೇಷನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಈ ಅವಧಿಯಲ್ಲಿ, ಈ ಅಧ್ಯಾಯದಲ್ಲಿ. ಅದೇ ರೀತಿ ಈ ನ್ಯಾಷನಲ್ ಇನ್ಕಮ್ ಅನ್ನು ಸಹ ಮೀನಿಂಗ್, ಡಿಫರೆಂಟ್ ಕಾನ್ಸೆಪ್ಟ್, ಎಸ್ಟಿಮೇಷನ್ ಮೆಥಡ್ಸ್, ಡಿಫಿಕಲ್ಟೀಸ್ ಇನ್ ಎಸ್ಟಿಮೇಷನ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಇವೆಲ್ಲವುಗಳನ್ನು ಸಹ ನಾವು ಪ್ರಸ್ತುತ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಆರ್ಥಿಕ ಬೆಳವಣಿಗೆಯ ದರಗಳು ಹಿಂದೆ ಆಗಿರ್ತಕ್ಕಂಥದ್ದನ್ನು ಕಾಣ್ತೇವೆ. ಆ ಆರ್ಥಿಕ ಬೆಳವಣಿಗೆ ದರ ಹಿಂದೆ ಆಗಿದೆ, ಇಂದಿನ ಎಷ್ಟೋ ವರ್ಷಗಳ ಹಿಂದಿನ ಮಟ್ಟಕ್ಕೆ ಹೋಗಿದೆ ಅಂತೇಳಿ ನಾವು ಪತ್ರಿಕೆಗಳಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಅದನ್ನು ಯಾವ ಆಧಾರದ ಮೇಲೆ ನೋಡ್ತೀವಪ್ಪ ಅಂತಂದರೆ ರಾಷ್ಟ್ರೀಯ ಆದಾಯದ.
ಕಳೆದ ಬಾರಿ ಇಷ್ಟು ಶೇಕಡ ಇತ್ತು, ಈ ಬಾರಿ ಇಷ್ಟಿದೆ, ಅಥವಾ ಈ ವರ್ಷ ನಾವು ಇಷ್ಟು ಬೆಳವಣಿಗೆ ಗುರಿಯನ್ನು ಸಾಧಿಸಬೇಕಾಗಿದೆ. ಇವೆಲ್ಲದನ್ನು ಯಾವ ಆಧಾರದ ಮೇಲೆ ಹೇಳ್ತೀವಪ್ಪ ಅಂತಂದರೆ ಅದು ರಾಷ್ಟ್ರೀಯ ಆದಾಯದ ಆಧಾರ. ಹಾಗಾಗಿ ರಾಷ್ಟ್ರೀಯ ಆದಾಯದ ವಿಶ್ಲೇಷಣೆ ಅನೇಕ ದೃಷ್ಟಿಕೋನಗಳಲ್ಲಿ ಒಂದು ದೇಶವನ್ನು ಅಭಿವೃದ್ಧಿಯ ಪಥದತ್ತ ಮುನ್ನಡೆಸುವಂಥ, ಹಾಗೆ ಒಂದು ದೇಶದ ಸಮ ಸಮಾಜದ ನಿರ್ಮಾಣದಲ್ಲಿ, ಒಂದು ದೇಶದ ಉತ್ಪನ್ನ ಆದಾಯ ಎಲ್ಲ ಜನರಿಗೂ ತಲುಪಿಸುವಲ್ಲಿ, ಸಂಪನ್ಮೂಲಗಳ ಸಮರ್ಪಕ ಬಳಕೆಯಲ್ಲಿ, ಸಮರ್ಪಕ ಹಂಚಿಕೆಯಲ್ಲಿ ಈ ರಾಷ್ಟ್ರೀಯ ಆದಾಯದ ಪಾತ್ರ ತುಂಬ ಮಹತ್ವದ್ದಾಗಿದೆ ಅಂತೇಳಿ ನಾವು ಹೇಳ್ತೀವಿ.